ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಸಿಂಚನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಬಿಗಿನರ್ ಹೇರ್ ಕಿಟ್. ಸೊ ಯಾರೆಲ್ಲ ಹೇರ್ ಸ್ಟೈಲಿಸ್ಟ್ ಇದ್ದೀರಾ ಅಥವಾ ಯಾರು ಇವಾಗ ಹೇರ್ ಸ್ಟೈಲಿಸ್ಟ್ ಫೀಲ್ಡಿಗೆ ಬಂದಿದ್ದೀರಾ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬಿಗಿನರ್ ಹೇರ್ ಕಿಟ್ಟಲ್ಲಿ ಏನೇನೆಲ್ಲ ಇರಬೇಕು, ಏನೇನೆಲ್ಲ ಇದ್ದರೆ ನೀವು ಆರಾಮಾಗಿ ಹೇರ್ ಸ್ಟೈಲ್ಸ್ನ ಮಾಡ್ಬೋದು ಕ್ಲೈಂಟ್ ಲೊಕೇಶನಲ್ಲಿ ಹೋಗಿ ಅಂತ ಈ ವಿಡಿಯೋ ಇರೋದು. ಸೊ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಥಿಂಗ್, ಮೇಕಪ್ ಆರ್ಟಿಸ್ಟ್ ಕೂಡ ಹೇರ್ ಸ್ಟೈಲಿಸ್ಟ್ ಆಗಿರ್ತಾರೆ ಅಥವಾ ಬರೀ ಹೇರ್ ಸ್ಟೈಲಿಸ್ಟ್ ಆಗಿಯೇ ಫೀಲ್ಡಿಗೆ ಬಂದಿರ್ತೀರ. ಅವರಿಗೆ ಈ ವಿಡಿಯೋ ಒಬ್ಬ ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ಮೇಲೆ ಎಲ್ಲ ಥರದ ಪ್ರಾಡಕ್ಟ್ಸು ನಮ್ಮ ಹೇರ್ ಕಿಟ್ಟಲ್ಲಿ ಇರಬೇಕಾಗತ್ತೆ. ಏನೇನೆಲ್ಲ ಪ್ರಾಡಕ್ಟ್ಸ್ ಇಟ್ಕೋಬೇಕು ಹೇರ್ ಕಿಟ್ಟಲ್ಲಿ ಅಂದರೆ, ಹೇರ್ ಸ್ಟೈಲಿಸ್ಟ್ಗೆ ಬೇಕಾಗಿರೋದು ಫಸ್ಟು ಕೂಮ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಹೇರ್ ಸ್ಟೈಲ್ ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಕೂಮ್ಸ್ ಕಂಪಲ್ಸರಿ ನಿಮ್ಮ ಹೇರ್ ಕಿಟ್ಟಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಕೂಮ್ಸಲ್ಲಿ ಇದು ಬಂದು ಝೀ ಕೂಮು, ಟ್ಯಾಂಗಲ್ನ ರಿಮೂವ್ ಮಾಡ್ಬೋದು ಇದರಲ್ಲಿ, ಮತ್ತು ಲೈನ್ಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇದು ಪ್ಯಾಡಲ್ ಕೂಮು, ಒಂದು ಪ್ಯಾಡಲ್ ಕೂಮ್ ಇಟ್ಕೊಳ್ಳಿ ಬಿಡಿಸೋದಕ್ಕೆ ಅಥವಾ ಟ್ಯಾಂಗಲ್ ರಿಮೂವ್ ಮಾಡೋಕ್ಕೆ. ಸೊ ಮೇನ್ ಟೇಲ್ ಕೂಮು ಎಲ್ಲ ಹೇರ್ ಸ್ಟೈಲಿಸ್ಗೂ ಬೇಕೇ ಬೇಕು. ನಾವು ಹೇರ್ ಸ್ಟೈಲ್ ಮಾಡೋದೇ ಈ ಕೂಮಲ್ಲಿ, ಈ ಕೂಮಂತೂ ಕಂಪಲ್ಸರಿ. ಸೊ ಇದು ಕೂಮ್ ಆಯಿತು. ನೆಕ್ಸ್ಟು ನಮಗೆ ಬೇಕಾಗಿರೋದು ಸೆಕ್ಷನ್ ಕ್ಲಿಪ್ಸು. ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಹೇರ್ ಪ್ರಿಪ್ರೇಷನ್ ಮಾಡಿಕೊಳ್ಳೇಬೇಕು. ಹೇರ್ ಪ್ರಿಪ್ರೇಷನ್ ಮಾಡಿಕೊಳ್ಳದೆ ಯಾವುದೇ ರೀತಿ ಹೇರ್ ಸ್ಟೈಲ್ಸ್ನ ಮಾಡೋಕ್ಕಾಗಲ್ಲ. ಸೊ ಆವಾಗ ನಮಗೆ ಹೆಲ್ಪ್ ಆಗೋದೇ ಈ ಸೆಕ್ಷನ್ ಕ್ಲಿಪ್ಸು. ಅಟ್ಲೀಸ್ಟ್ ಒಂದು 4 to 5 ಸೆಕ್ಷನ್ ಕ್ಲಿಪ್ನ ನಿಮ್ಮ ಹೇರ್ ಕಿಟ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಈ ಥರ ಒಂದು ಬಾಕ್ಸ್ನ ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಇದೇನಕ್ಕಪ್ಪ ಅಂದರೆ ಪಿನ್ಸ್ ಇಟ್ಕೊಳ್ಳೋಕ್ಕೆ, ಪಿನ್ಸು ರಬ್ಬರ್ಸು ಎಲ್ಲ ಇದರಲ್ಲೇ ಇಟ್ಕೋಬೋದು. ಸೊ ಫಸ್ಟು ನಾನು ಇದರಲ್ಲಿ ಏನೇನಪ್ಪ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ ನಾನು ಇಟ್ಕೊಂಡಿರೋದು ಈ ಥರ ಬಾಬಿ ಪಿನ್ಸ್ ಅಥವಾ ನೀವು ಸುಜಾತ ಪಿನ್ಸ್ ಆದರೂ ತೊಗೋಬೋದು, ಇಲ್ಲ ಸುಮನ್ ತೊಗೋಬೋದು. ಸುಮನ್ ತುಂಬ ಒಳ್ಳೆ ಕ್ವಾಲಿಟಿ ಪಿನ್ಸು, ಸುಮನ್ ನಾನು ಪ್ರಿಫರ್ ಮಾಡ್ತೀನಿ. ಬಾಬಿ ಪಿನ್ಸ್ ಇಟ್ಕೋಬೇಕು. ಇದರಲ್ಲಿ ನಿಮಗೆ ಸ್ಮಾಲು, ಮೀಡಿಯಮು, ಲಾರ್ಜು 3 ರೀತಿ ಇರುತ್ತೆ. ಸೊ ನೀವು ಎಲ್ಲನೂ ತೆಗೆದಿಟ್ಕೋಬೋದು. ನಾನಿಲ್ಲಿ ಒಂದೇ ಇಟ್ಕೊಂಡಿದ್ದೀನಿ, ಯಾಕಂದರೆ ನಮ್ಗೆ ಜಾಸ್ತಿ ಯೂಸ್ ಆಗೋದು ಸೊ ಲೈಕ್ ಈ ಥರ ಮೀಡಿಯಮ್ ಇರೋದು. ಓಕೆನಾ. ನೆಕ್ಸ್ಟು ಯು ಪಿನ್ಸು ಕಂಪಲ್ಸರಿ. ಯು ಪಿನ್ಸ್ ಗೊತ್ತಲ್ವಾ, ಹೂವು ಫಿಕ್ಸ್ ಮಾಡೋದಕ್ಕೆ, ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ಸ್ ಮಾಡೋಕ್ಕೆ, ಅದಕ್ಕೆ ಎಲ್ಲಾದರೂ ಕೂದಲು ಬಿಚ್ಕೊಂಡಿದ್ರೆ ಅಲ್ಲೆಲ್ಲ ಫಿಕ್ಸ್ ಮಾಡೋದಕ್ಕೆ ಯು ಪಿನ್ಸ್ನ ಯೂಸ್ ಮಾಡ್ತೀವಿ. ಮೇಯ್ನ್ಲಿ ನಾವು ಯು ಪಿನ್ ಯೂಸ್ ಮಾಡೋದು ಫ್ಲವರ್ಸ್ನ ಫಿಕ್ಸ್ ಮಾಡೋದಕ್ಕೆ ಯು ಪಿನ್ಸ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಒಂದು ಮೀಡಿಯಮ್ ಯು ಪಿನ್ ಇಟ್ಕೊಳ್ಳಿ ಆ್ಯಂಡ್ ಲಾರ್ಜ್ ಕೂಡ ಇಟ್ಕೊಳ್ಳಿ. ಲಾರ್ಜು ಕೂಡ ತುಂಬ ತಿಕ್ಕಿರೋ ಏರಿಗೆ ಅಥವಾ ಲೈಕ್ ಇದು ಸಾಕಾಗಲ್ಲ ಮೀಡಿಯಮ್ ಲೆಂಥದು ಅನ್ಬೇಕಾದ್ರೆ ನೀವು ಲಾರ್ಜ್ ಯೂಸ್ ಮಾಡ್ಕೋಬೋದು. ಅದಾದ ನಂತರ ಇನ್ವಿಸಿಬಲ್ ಪಿನ್ಸನ್ನು ನಾವು ಹೇರ್ ಸ್ಟೈಲ್ ಮಾಡಿದಾಗ ನಿಮಗೆ ಎಲ್ಲಾದರೂ ಸಣ್ಣ ಕೂದಲು ಕಟ್ಟೆಡ್ ಹೇರ್ಸ್ ಇದೆಲ್ಲ ಇರುತ್ತಲ್ಲ, ಅದನ್ನು ಫಿಕ್ಸ್ ಮಾಡೋಕ್ಕೆ ಇನ್ವಿಸಿಬಲ್ ಪಿನ್ಸ್ನ ಕಂಪಲ್ಸರಿ ನೀವು ಹೇರ್ ಕಿಟ್ಟಲ್ಲಿ ಇಟ್ಕೋಬೇಕಾಗತ್ತೆ. ಓಕೆನಾ. ಅದಾದ ನಂತರ ರಬ್ಬರ್ಸ್. ಸೊ ಈ ಥರ ಮೀಡಿಯಮ್ ರಬ್ಬರ್ಸ್ನ ತೊಗೊಳ್ಳಿ, ಮೀಡಿಯಮ್ ಸೈಜ್ ರಬ್ಬರ್ಸು. ಒಂದಷ್ಟು ರಬ್ಬರ್ಸ್ನ ಈ ಥರ ಬಾಕ್ಸಲ್ಲಿ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ನೀವು ಒಂದೊಂದು ಇಟ್ಕೋಬೋದು. ಅದಾದ ನಂತರ ಪಿನ್ಸು. ಹೇರ್ ಸ್ಟೈಲಿಸ್ಟು ಬರೀ ಹೇರ್ ಸ್ಟೈಲ್ನೇ ಮಾಡಲ್ಲ, ಸ್ಯಾರಿ ಡ್ರೇಪ್ ಕೂಡ ನಾವು ಮಾಡಬೇಕಾಗತ್ತೆ. ಹಾಗಾಗಿ ನಮಗೆ ಸೇಫ್ಟಿ ಪಿನ್ನು ತುಂಬಾ ಇಂಪಾರ್ಟೆಂಟು. ಸೇಫ್ಟಿ ಪಿನ್ ಕೂಡ ನಿಮಗೆ ಒಂದು ಬಾಕ್ಸೇ ಸೇಫ್ಟಿ ಪಿನ್ಸ್ ಬರುತ್ತೆ. ಆ ಬಾಕ್ಸು ಫುಲ್ಲು ನೀವು ತೊಗೊಂಡು ಇಟ್ಕೊಂಡ್ರೆ ಒಳ್ಳೆಯದು, ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಓಕೆನಾ. ಇದರಲ್ಲಿ ನಾನು ಸ್ಮಾಲ್, ಮೀಡಿಯಮ್, ಲಾರ್ಜ್ ಎಲ್ಲ ಥರದ ಪಿನ್ಸ್ನ ಇಟ್ಕೊಂಡಿದ್ದೀನಿ. ಅದಾದ ನಂತರ ಈ ಸೆಕ್ಷನ್ ಏನಿದೆಲ್ಲ, ಈ ಸೆಕ್ಷನಲ್ಲಿ ನಾನು ಕೂಮ್ಸ್ನ ಇಟ್ಕೋತೀನಿ, ಅಂದರೆ ಟೇಲ್ ಕೂಮ್ಸ್ ಇಟ್ಕೋತೀನಿ. ಓಕೆನಾ. ನೆಕ್ಸ್ಟು ಈ ಥರ ಅಥವಾ ಈ ಥರ ಲಾರ್ಜ್ ಅಥವಾ ಸ್ಮಾಲ್
ಸೆಕ್ಷನ್ ಕ್ಲಿಪ್ಪು, ಇದು ಸ್ಟೀಲ್ ಸೆಕ್ಷನ್ ಕ್ಲಿಪ್ಸು. ಇದನ್ನು ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಹೇರ್ಸ್ ಎಲ್ಲ ತೆಗಿತೀವಲ್ಲ ಅಲ್ಲಿ ಯೂಸ್ ಆಗುತ್ತೆ, ಅಥವಾ ಹೇರ್ ಕ್ರಿಂಪ್ ಮಾಡಿದಾಗ ಹಾಕೋಕ್ಕಾಗತ್ತೆ. ಏರ್ ವಾಲ್ಯೂಮ್ನ ನೋಡಿಕೊಂಡು ನಾವು ಈ ಸೆಕ್ಷನ್ ಕ್ಲಿಪ್ನ ಯೂಸ್ ಮಾಡೋದು. ಇಷ್ಟು ನಾನು ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ನಾವು ಒಂದೊಂದಕ್ಕೂ ಒಂದೊಂದು ಬಾಕ್ಸ್ ಇಡೋದಕ್ಕಿಂತ ನೀವು ಎಲ್ಲನೂ ಒಂದೇ ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಫಸ್ಟ್ ನಾನು ಕೂಡ ಎಲ್ಲ ಒಂದೊಂದರಲ್ಲಿ ಇಟ್ಕೊಂಡಿದ್ದೆ. ಸೊ ನನಗೆ ಈ ಬಾಕ್ಸ್ ಸಿಕ್ಕಿದ್ಮೇಲೆ ನಾನು ಎಲ್ಲನೂ ಒಂದರಲ್ಲೇ ಇಟ್ಕೊಂಡಿದ್ದೀನಿ. ನಾನು ಇನ್ನೊಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ಏನೇನೆಲ್ಲ ಇಟ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟು ಥ್ರೆಡ್ಡು ಮತ್ತು ನೀಡಲು. ಈ ಥ್ರೆಡ್ಡು ನೀಡಲ್ನ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಅದೆಲ್ಲ ನೀವು ಹೇರ್ ಕಿಟ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಇದು ಬಿಗಿನರ್ ಹೇರ್ ಕಿಟ್ಟು. ಇದರಲ್ಲಿ ಇದೆಲ್ಲ ಇದ್ದರೆ ಮಾತ್ರ ನೀವು ಹೇರ್ ಸ್ಟೈಲ್ ಮಾಡೋಕ್ಕಾಗೋದು. ನಾನು ತುಂಬ ಪ್ರಾಡಕ್ಟ್ಸು ತೋರಿಸ್ದಲ್ಲ, ಏನೇನೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಇರ್ತದೆ ಅದನ್ನು ಮಾತ್ರ ಇಟ್ಕೊಳ್ಳೋದನ್ನ ಮರಿಬೇಡಿ. ಸೊ ನೀಡಲ್ಲು ಮತ್ತು ಥ್ರೆಡ್ಡು. ಸೊ ನಾವು ಚೌಲಿ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಹೂವು ಫಿಕ್ಸ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನೀಡಲು ಥ್ರೆಡ್ಡು ತುಂಬ ಇಂಪಾರ್ಟೆಂಟ್ ಇದು ಕೂಡ. ಆ್ಯಂಡ್ ಇದು ಬಂದು ಚೌಲಿ ನೆಟ್ಟು. ಇದು ನಿಮಗೆ ತೋರಿಸ್ತೀನಿ. ಜಡೆ ಹಾಕಿರ್ತೀವಲ್ವಾ, ಆವಾಗ ಕೂದಲೆಲ್ಲ ಬಂದು ನಿಮಗೆ ಆಚೆ ಬರ್ತಾ ಇರುತ್ತೆ, ಅಥವಾ ಕಟ್ಟೆಡ್ ಹೇರ್ಸ್ ಎಲ್ಲ ರಬ್ಬರ್ ಹಾಕಿದ್ರೂ ನಿಮಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ಥರ ಟೈಮಲ್ಲಿ ನಾವು ಬ್ರೈಡ್ಸ್ಗೆ ಹೇರ್ ನೆಟ್ಟನ್ನು ಯೂಸ್ ಮಾಡಲೇಬೇಕು, ಚೌಲಿ ನೆಟ್ಟನ್ನು ಯೂಸ್ ಮಾಡಲೇಬೇಕು. ಓಕೆನಾ. ಇದು ಒಂದಷ್ಟು ನಿಮಗೆ ಸಿಗುತ್ತೆ ಕಮ್ಮಿ, ಇದೆಲ್ಲ ಕಮ್ಮಿ ರೇಟೇ, ನಿಮ್ಮ ಮಾರ್ಕೆಟಲ್ಲಿ ಆರಾಮಾಗಿ ತೊಗೋಬೋದು. ಈ ಥರದ್ದು ಇದು ಬನ್ ನೆಟ್ ಅಂತ ಹೇಳ್ತೇವಲ್ವ, ಡೋನಟ್ ಫಿಕ್ಸ್ ಮಾಡಾದಮೇಲೆ ಈ ಬನ್ ನೆಟ್ನ ಹಾಕೋದು. ಈ ಥರದ್ದು ತೆಗೆದಿಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ನಾನ್ ಬ್ರೈಡಲ್ಸ್ಗೂ ಯೂಸ್ ಆಗುತ್ತೆ, ಬ್ರೈಡ್ಗೂ ಯೂಸ್ ಆಗುತ್ತೆ. ಅದಾದ ನಂತರ ಡಸ್ಟ್ ಪೌಡರ್ ಬಂದು ನಾವು ಪಫ್ ಏರಿಯಾ ಮಾಡ್ತೀವಲ್ಲ, ಪಫ್ ಏರಿಯಾಗೆ ಫ್ರಂಟಿಗೆ ವಾಲ್ಯೂಮ್ ಇನ್ಕ್ರೀಸ್ ಮಾಡೋಕ್ಕೆ ಡಸ್ಟ್ ಪೌಡರು ಈ OSS ತೊಗೊಳ್ಳಿ. ಇದು ತುಂಬ ಚೆನ್ನಾಗಿದೆ. ನೀವು ಸ್ಪ್ರೇ ಹಾಕದೆ ಕೂಡ ಕೂರಿಸ್ಬೋದು ಇದರಿಂದ. ಸೊ ಡಸ್ಟ್ ಪೌಡರು ಕಂಪಲ್ಸರಿ. ಅದಾದ ನಂತರ ಬ್ಲ್ಯಾಕ್ ಪೌಡರು ಅಂದರೆ ಬಾಲ್ಡ್ನೆಸ್ ಕವರ್ ಮಾಡೋದಕ್ಕೆ ಈ ಥರ ಬ್ಲ್ಯಾಕ್ ಪೌಡರ್, ಅಥವಾ ಇದರಲ್ಲಿ ಸ್ಪ್ರೇ ಕೂಡ ಸಿಗುತ್ತೆ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗಿರುತ್ತೆ ಅದನ್ನು ನೀವು ತೊಗೋಬೋದು. ನಾನಿಲ್ಲೊಂದು ಗ್ಲೂ ಬಾಟಲ್ ಇಟ್ಕೊಂಡಿದ್ದೀನಿ. ಸೊ ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ನಾವು ಆಕ್ಸೆಸರೀಸ್ ಏನಾದರೂ ಫಿಕ್ಸ್ ಮಾಡ್ಲಿಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಗ್ಲೂ ಬಾಟಲ್ ಇಟ್ಕೊಂಡಿದ್ದೀನಿ, ಅದೊಂದು ಇಟ್ಕೊಳ್ಳಿ. ಮತ್ತು ಸಿಸರ್ ಕೂಡ ಒಂದು ಇಟ್ಕೊಳ್ಳೇಬೇಕು. ನಾವು ಅಲ್ಲಿ ಹೋಗ್ಬಿಟ್ಟು ಕ್ಲೈಂಟ್ ಪ್ಲೇಸಲ್ಲಿ ಸಿಸರ್ ಇದೆಯಾ ಅಂತ ಕೇಳೋಕ್ಕಾಗಲ್ಲ, ಹಾಗಾಗಿ ನಾವೇ ತೊಗೊಂಡೋಗ್ಬೇಕು. ಸಿಸರ್ ಒಂದು ಇಟ್ಕೋಬೇಕು. ಸೊ ನೆಕ್ಸ್ಟ್ ಸ್ಪ್ರೇ ಬಾಟಲ್ಸ್ ಬೇಕೇ ಬೇಕು. ಸ್ಪ್ರೇಸ್ ಇಲ್ಲದೆ ನಾವು ಹೇರ್ ಸ್ಟೈಲ್ ಮಾಡೋಕ್ಕೆ ಆಗಲ್ಲ ಅಂತಲ್ಲ, ಮಾಡ್ಬೋದು. ಬಟ್ ಸ್ಪ್ರೇ ಇದ್ದರೆ ಫಿನಿಶಿಂಗ್ ಕೊಡ್ಬೋದು, ಸ್ಪ್ರೇಸಿಂದ ಫಿನಿಶಿಂಗ್ ಕೊಡ್ಬೋದು. ನಾನಿಲ್ಲಿ 3 ಇದು ಬಂದು ಸ್ಪ್ರೇ ಅಲ್ಲ, ಆ್ಯಕ್ಚುಲಿ ಇದು ಹೇರ್ ಮಾಸ್ ಅಂತ ಹೇಳ್ಬಿಟ್ಟು ಕರ್ಲ್ ಮಾಡಬೇಕಾದ್ರೆ ಕರ್ಲ್ಸು ಹೋಲ್ಡ್ ಆಗಲಿ ಅಂತ ಯೂಸ್ ಮಾಡ್ತೀವಿ. ಇದು ತೊಗೊಳ್ಬೇಕು ಅಂತ ಏನಿಲ್ಲ, ನಿಮಗೆ ಬೇಕು ಅಂದರೆ ತೊಗೋಬೋದು, ಇಲ್ಲ ಅಂದರೂ ಹಾಗೇನು ಕಲ್ಸ್ನ ಮಾಡಿ ನೀವು ಸ್ಪ್ರೇಯಿಂದನೂ ಫಿಕ್ಸ್ ಮಾಡ್ಬೋದು. ಇದು ಆಪ್ಷನಲ್ಲು ಬಿಗಿನರ್ ಕಿಟ್ಟಲ್ಲಿ, ನಿಮ್ಮ ಇಷ್ಟ, ತೊಗೊಂಡ್ರೆ ತೊಗೋಬೋದು, ಇಲ್ಲಾಂದರೆ ಆಪ್ಷನಲ್ಲು. ಓಕೆನಾ. ನಂತರ ಒಂದು ಶೈನ್ ಸ್ಪ್ರೇ ಇಟ್ಕೊಂಡಿದ್ದೀನಿ, ಓಸಿಸ್ ಬ್ರ್ಯಾಂಡಿದ್ದು, ಮತ್ತು ಟ್ಯಾಫ್ಟು. ಇದು ಹೋಲ್ಡಿಂಗ್ ಸ್ಪ್ರೇ. ನಾವು ಹೇರ್ ಸೆಟ್ ಮಾಡಬೇಕಾದ್ರೆ ಹೋಲ್ಡಿಂಗ್ ಸ್ಪ್ರೇ ಬೇಕಾಗುತ್ತೆ. ಸೊ ಹೋಲ್ಡಿಂಗ್ ಸ್ಪ್ರೇ ಒಂದು ಇಟ್ಕೋಬೇಕು. ಓಕೆ. ಸೊ ಸ್ಪ್ರೇಯಲ್ಲಿ ನಾನು 2 ತೋರಿಸ್ತಾ ಇದ್ದೀನಿ, ತುಂಬ ಸ್ಪ್ರೇಸ್ ಇದೆ. ಅದರಲ್ಲಿ ಬೆಸ್ಟು ಈ 2 ಸ್ಪ್ರೇ ಇಟ್ಕೋಬೋದು. ಇದು ನಿಮಗೆ 500 ಸಮಥಿಂಗ್ ಆಗುತ್ತೆ. ಇದ್ರ ಬದಲು ನೀವು ಎನ್ಜೋ ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಎನ್ಜೋ ಇಲ್ಲ, ಕಾಲಿಗೆ ಆಗಿದೆ. ಎನ್ಜೋ ಸ್ಪ್ರೇನ ನೀವು ತೊಗೋಬೋದು, ಅದು ನಿಮಗೆ 200 ರೂಪೀಸ್ ಒಳಗಡೆ ಎಲ್ಲ ಸಿಗುತ್ತೆ. ಸೊ ಇದು ಸ್ಪ್ರೇ ಸೆಕ್ಷನ್ ಆಯಿತು. ನಂತರ ಹೇರ್ ಸ್ಟೈಲ್ ಮಾಡೋಕ್ಕೆ ಒಬ್ವಿಯಸ್ಲಿ ಈ ಪ್ರಾಡಕ್ಟ್ಸು ಬೇಕಾಗತ್ತೆ.
ಇದು ಕೂಡ ನಿಮ್ಮ ಹತ್ರ ಇರಲೇಬೇಕು ಅಂತಲ್ಲ, ಯಾಕಂದರೆ ಮೇಕಪ್ ಆರ್ಟಿಸ್ಟೇ ಏರ್ ಎಕ್ಸ್ಟೆನ್ಷನ್ಸ್ ಎಲ್ಲ ಅವರೇ ಕೊಡ್ತಾರೆ, ಚೌಲಿ ಎಲ್ಲ. ಬಟ್ ನಿಮ್ಮ ಹತ್ರನೂ ಒಂದೊಂದು ಇಟ್ಕೊಳ್ಳೇಬೇಕಾಗತ್ತೆ, ಎಮರ್ಜೆನ್ಸಿ ಪರ್ಪಸ್ಗೆ. ಮೈಟ್ ಬಿ ಮೇಕಪ್ ಆರ್ಟಿಸ್ಟು ಮರ್ತು ಬಂದಿರ್ಬೋದು, ಹಿಂಗೆ ಏನಾದರೂ ಆಗಿರ್ಬೋದು, ಅಥವಾ ಎಮರ್ಜೆನ್ಸಿ ಪರ್ಪಸಿಗೆ ಇಟ್ಕೊಂಡಿರಿ, ಓಕೆನಾ. ಸೊ ಒಂದು ಕರ್ಲ್ ಎಕ್ಸ್ಟೆನ್ಷನ್ನು, ಇದು ಹೈಲೈಟ್ಸ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ನಿಮಗೆ ಕಂಪ್ಲೀಟ್ ಹೈಲೈಟ್ಸ್ ಬೇಡ ಅಂತ ಹೇಳಿದ್ರೆ ಕಂಪ್ಲೀಟ್ ಬ್ಲ್ಯಾಕ್, ಬ್ರೌನ್ ಈ ಥರ ಕಲರ್ಸಲ್ಲಿ ಸಿಗುತ್ತೆ, ತೊಗೋಬೋದು. ಇದು ಒಂದು ಕರ್ಲ್ ಎಕ್ಸ್ಟೆನ್ಷನು. ನಂತರ ಒಂದು ಕ್ರಿಂಪ್ ಎಕ್ಸ್ಟೆನ್ಷನ್ನ ಇಟ್ಕೊಳ್ಳಿ. ಇದೆಲ್ಲ ನಮಗೆ ಎಕ್ಸ್ಟೆನ್ಷನ್ನು ಹೇರ್ ಕಮ್ಮಿ ಇರೋರಿಗೆ, ಆಲ್ಮೋಸ್ಟ್ ಎಲ್ಲ ಬ್ರೈಡ್ಗೂ ನಾವು ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀವಿ. ನಾನ್ ಬ್ರೈಡ್ಸಿಗೆ ರಿಕ್ವೈರ್ಮೆಂಟ್ ಇದ್ದರೆ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಕ್ರಿಂಪ್ ಎಕ್ಸ್ಟೆನ್ಷನ್ನು, ಇದು ಸ್ಟ್ರೇಟ್ ಎಕ್ಸ್ಟೆನ್ಷನ್ನೇ, ಆದರೆ ಇದು ಕ್ರಿಂಪ್ ಆಗಿರೋ ಎಕ್ಸ್ಟೆನ್ಷನು, ಆಲ್ರೆಡಿ ಕ್ರಿಂಪ್ ಆಗಿರೋ ಎಕ್ಸ್ಟೆನ್ಷನು, ಆಯಿತಾ. ಈ ಕ್ರಿಂಪ್ ಎಕ್ಸ್ಟೆನ್ಷನ್ ಅಂತ ತಗೋಬೇಕು. ನಂತರ ಚೌಲಿ, ನಾವು ಮುಹೂರ್ತಮ್ ಜಡೆಗೆಲ್ಲ ಚೌಲಿ ಬೇಕೇ ಬೇಕಾಗತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಮೇಕಪ್ ಆರ್ಟಿಸ್ಟೇ ಕೊಡ್ತಾರೆ, ಬಟ್ ಹೇಳಿದ್ನಲ್ಲ ಎಮರ್ಜೆನ್ಸಿ ಪರ್ಪಸಿಗೆ ನಿಮ್ಮ ಕಿಟ್ಟಲ್ಲಿ ಇರಬೇಕು. ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ಮೇಲೆ ಏರ್ ಆಕ್ಸೆಸರೀಸು, ಏರ್ ಥಿಂಗ್ ಏನೇನಿರುತ್ತೆ ಎಲ್ಲನೂ ನೀವು ಕ್ಯಾರಿ ಮಾಡಬೇಕಾಗತ್ತೆ. ವೆದರ್ ನೀವು ಅದನ್ನು ಯೂಸ್ ಮಾಡ್ತಿರೋ ಆ ಕ್ಲೈಂಟ್ ಪ್ಲೇಸಲ್ಲಿ ಇಲ್ವೋ, ಬಟ್ ನಿಮ್ಮ ಕಿಟ್ಟಲ್ಲಿ ಇರಲೇಬೇಕು. ಸೊ ಚೌಲಿ, ಇದೆಲ್ಲ ನೀವು ಮಾರ್ಕೆಟಲ್ಲಿ ಹೋಗಿ ತೊಗೋಬೋದು. ಮಾರ್ಕೆಟಲ್ಲಿ ಹೋದರೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ, ಹಾಗಾಗಿ ನಿಮ್ಗೆ ಸ್ವಲ್ಪ ಕಮ್ಮಿನೂ ಬೀಳುತ್ತೆ, ಓಕೆನಾ. ಚೌಲಿ ಒಂದು. ಅದಾದ ನಂತರ ಡೋನಟ್ಸು, ನಾನ್ ಬ್ರೈಡಿಗೆ ತುಂಬಾ ಯೂಸ್ ಆಗುತ್ತೆ ಡೋನಟ್ಸು. ಬ್ರೈಡಿಗೆ ಯೂಸ್ ಆಗುತ್ತೋ ಇಲ್ವೋ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನ್ ಬ್ರೈಡ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಇದರಲ್ಲೂ ನಿಮಗೆ ಸೈಜಸ್ ಸಿಗುತ್ತೆ, ಮೀಡಿಯಮ್ಮು, ಲಾರ್ಜು, ಸ್ಮಾಲು ಅಂತ ಹೇಳ್ಬಿಟ್ಟು. ಸೊ ತೊಗೊಂಡಿರಿ, ಎಲ್ಲನೂ ಒಂದೊಂದು ಅಥವಾ 2-3 ತೊಗೊಂಡು ಇಟ್ಕೊಂಡಿರಿ, ಬೇಕಾಗುತ್ತೆ ನಾನ್ ಬ್ರೈಡ್ಸಿಗೆ, ಓಕೆನಾ. ಅದಾದ ನಂತರ ಸೊ ಇವಾಗ ಅದಾದಮೇಲೆ ಸ್ಯಾರಿ ಡ್ರೇಪಿಂಗೋಸ್ಕರ ಈ 2 ಕ್ಲಿಪ್ಸ್ನ, ಸ್ಯಾರಿ ಕ್ಲಿಪ್ಸ್ನ ಇಟ್ಕೊಂಡಿದ್ದೀನಿ ಪ್ಲೀಟ್ಸ್ ಮಾಡೋದಕ್ಕೆ. ಇದು ನಿಮ್ಗೆ ಯಾರೂ ಹೆಲ್ಪಿಗಿಲ್ಲ ಸ್ಯಾರಿ ಪ್ಲೀಟ್ಸ್ ಮಾಡೋಕ್ಕೆ ಅನ್ನೋ ಟೈಮಲ್ಲಿ ನೀವು ಈ ಕ್ಲಿಪ್ನ ಯೂಸ್ ಮಾಡಿಕೊಂಡು ಸ್ಯಾರಿ ಪ್ಲೀಟ್ ಮಾಡ್ಕೋಬೋದು. ಹಾಗಾಗಿ ಇದು ಕೂಡ ಇಟ್ಕೊಂಡ್ರೆ ಒಳ್ಳೆಯದು, ಆಪ್ಷನಲ್ಲು. ಇದೆಲ್ಲ ಬಂದು ಕೂಮ್ ಆಯಿತು, ಪಿನ್ಸ್ ಆಯಿತು, ಸ್ಪ್ರೇ ಆಯಿತು, ಹೇರ್ ಎಕ್ಸ್ಟೆನ್ಷನ್ಸು ಆಯಿತು. ಇವಾಗ ಮಷೀನಿಗೆ ಬಂದರೆ, ನಿಮ್ಮ ಹತ್ರ ಯಾವ್ದ್ಯಾವ್ದೆಲ್ಲ ಮಷಿನ್ಸ್ ನೀವು ಇಟ್ಕೋಬೇಕು ಅಂತ ಹೇಳಿದ್ರೆ, ಒಂದು 4 ಮಷಿನ್ಸ್ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ನಾನಿಲ್ಲಿ ನಿಮ್ಗೆ 5 ಮಷಿನ್ಸ್ನ ತೋರಿಸ್ತೀನಿ ಯಾವ್ದ್ಯಾವುದು ಅಂತೇಳಿ. ಅದರಲ್ಲಿ ಒಂದು ಮಾತ್ರ ಆಪ್ಷನಲ್ ಆಗಿರುತ್ತೆ, ಯಾವುದು ಅಂತಲೂ ಹೇಳ್ತೀನಿ, ಓಕೆನಾ. ಸೊ ಫಸ್ಟು ನಮ್ಮ ಹತ್ರ ಡ್ರೈಯರ್ ಇರಬೇಕು. ಡ್ರೈಯರ್ ನಮಗೆ ಯೂಶ್ವಲಿ ಹೇರ್ ವೆಟ್ ಆಗಿದ್ದರೆ ಗೊತ್ತಿರುತ್ತೆ, ಹೇರ್ ಡ್ರೈ ಮಾಡೋಕ್ಕೆ ಡ್ರೈಯರ್ ಬೇಕೇ ಬೇಕು ಅಂತ, ಆಯಿತಾ. ಅದಾದ ನಂತರ ಮೇನು ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ರೆ, ಇದಿಲ್ಲ ಅಂತ ಹೇಳಿದ್ರೆ ಹೇರ್ ಸ್ಟೈಲ್ ಮಾಡೋಕ್ಕೆ, ಬ್ರೈಡಲ್ ಹೇರ್ ಸ್ಟೈಲ್ಸ್ ಮಾಡೋಕ್ಕೆ ತುಂಬ ಕಷ್ಟ. ಇದು ಗೊತ್ತಲ್ವಾ, ಕ್ರಿಂಪರು. ನಾನೆಲ್ಲ ಫುಲ್ಲು ಪ್ಯಾಕ್ ಮಾಡಿ ಇಟ್ಕೊಬಿಟ್ಟಿದ್ದೆ. ಕ್ರಿಂಪರ್ ಸ್ಟೈಲಿಸ್ಟ್ ಅಂದಮೇಲೆ ನಮಗೆ ಏನಿರುತ್ತೋ ಇಲ್ಲವೋ ಗೊತ್ತಿಲ್ಲ, ಈ ಕ್ರಿಂಪರ್ ಬಂದಿದ್ಬಿಟ್ರೆ, ಕ್ರಿಂಪರು, ಪಿನ್ನು, ಕೂಮು ಇದಿಷ್ಟು ಇದ್ಬಿಟ್ರೆ ಅಕಸ್ಮಾತ್ ಒಂದೇನಾದರೂ ಮಿಸ್ ಆದರೂ ಹೆಂಗಾದರೂ ಮ್ಯಾನೇಜ್ ಮಾಡ್ಕೊಡ್ಬೋದು. ಸೊ ಕ್ರಿಂಪರ್ ತುಂಬ 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 ಇಂಪಾರ್ಟೆಂಟು. ಕ್ರಿಂಪರ್ನ ಕಂಪಲ್ಸರಿ ತೊಗೊಳ್ಳೇಬೇಕು. ಕ್ರಿಂಪರಿಂದ ಏನು ಯೂಸು, ಏನು ಕ್ರಿಂಪ್ ಮಾಡೋ, ಹೇರ್ ಟೆಕ್ಸ್ಚರ್ ಬೇಕು ನಮಗೆ. ಮತ್ತು ಅಕಸ್ಮಾತ್ ಬ್ರೈಡ್ ಹೇರು ಸಾಫ್ಟ್ ಇದ್ದರೆ ಅದನ್ನ ಸ್ವಲ್ಪ ರಫ್ ಮಾಡುತ್ತೆ. ಹಾಗೆ ವಾಲ್ಯೂಮ್ ಇಲ್ಲ ಅಂತ ಹೇಳಿದ್ರೆ ನಾವು ಕ್ರಿಂಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ವಾಲ್ಯೂಮ್ ಸಿಗುತ್ತೆ. ಹಾಗೆ ನಾವು ಹೇರ್ ಸ್ಟೈಲ್ನ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ವಾಲ್ಯೂಮ್ ಇಲ್ದಿರೋ ಹೇರಲ್ಲಿ ಏನೂ ಹೇರ್ ಸ್ಟೈಲ್ಸ್ನ ಮಾಡೋಕ್ಕಾಗಲ್ಲ. ಸೊ ಕ್ರಿಂಪರ್ನ ಕಂಪಲ್ಸರಿ ಮರೀದೆ ತೊಗೊಂಡು ಇಟ್ಕೊಳ್ಳಿ, ಕಿಟ್ಟಲ್ಲಿ ಆ್ಯಡ್ ಮಾಡಲೇಬೇಕು. ನಂತರ ಸ್ಟ್ರೇಟ್ನರ್. ಸೊ ಸ್ಟ್ರೇಟ್ನರ್ ಕೂಡ ನಮಗೆ ತುಂಬ ಯೂಸ್ ಆಗುತ್ತೆ. ಸ್ಯಾರಿ ಪ್ಲೀಟಿಂಗಿಗೂ ಯೂಸ್ ಆಗುತ್ತೆ, ಹೇರ್ ಸ್ಟೈಲ್ಸಿಗೂ ಯೂಸ್ ಆಗುತ್ತೆ, ಹೇರ್ ಸ್ಟ್ರೈಟ್ನಿಂಗು. ಇದರಲ್ಲಿ ಕರ್ಲ್ ಕೂಡ ನಾವು ಮಾಡ್ಕೋಬೋದು. ಇವೆಂದು ನಮ್ಮ ಹತ್ರ ಕರ್ಲರ್ ಇಲ್ಲ ಅಂದರೂ ಕೂಡ ಇದರಲ್ಲಿ ನಾವು ಕರ್ಲ್ನ ಮಾಡ್ಕೋಬೋದು. ಸೊ ಸ್ಟ್ರೈಟ್ನರ್ ಒಂದು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಕರ್ಲರ್.
ಕರ್ಲರು ರಿಸೆಪ್ಷನಿಗೆ ಬೇಕೇ ಬೇಕು. ಕರ್ಲರ್ ಇಲ್ಲ ಅಂತ ಹೇಳಿದ್ರೆ ಹೇರ್ ಸ್ಟೈಲ್ ಮಾಡೋಕ್ಕೂ ಕಷ್ಟ. ಬಿಗಿನರ್ ಕಿಟ್ಟಿಗೆ ಇದು ಬಂದಿದ್ದರೆ ನೀವು ಆರಾಮಾಗಿ ಹೇರ್ ಸ್ಟೈಲ್ ಮಾಡ್ಬೋದು. ಕರ್ಲಿಂಗ್ ಯೂಸ್ ಮಾಡ್ಬೋದು, ಬ್ಯಾಕ್ ಸೈಡ್ ಕರ್ಲಿಂಗ್ ಯೂಸ್ ಮಾಡ್ಬೋದು, ಫ್ರಂಟು ನೀವು ನೋಡಿರ್ಬೋದಲ್ವಾ, ಫ್ರಂಟ್ ಹೇರ್ ಸ್ಟೈಲ್ ಕರ್ಲ್ ಮಾಡಿ ಹೇರ್ ಸ್ಟೈಲ್ ಮಾಡಿರ್ತಾರೆ, ಅದು ಕೂಡ ನೀವು ಇದರಲ್ಲೇ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬೇಕು ಫ್ರಂಟ್ ಕರ್ಲಿಂಗ್ ಅಂತ ಹೇಳಿದ್ರೆ, ಅಥವಾ ಮ್ಯಾಗಿ ಕರ್ಲ್ ಥರ ಬೇಕು ಅಂತ ಹೇಳಿದಾಗ ನೀವು ಈ ಥರದ್ದೊಂದು ಕರ್ಲನ್ನು ಪ್ರಿಫರ್ ಮಾಡಿ. ನಾನು ಆವಾಗಲೇ ಹೇಳಿದ್ನಲ್ಲ ಆಪ್ಷನಲ್ ಅಂತ ಹೇಳ್ಬಿಟ್ಟು, ಅದು ಇದೆ. ಇದು ಆಪ್ಷನಲ್ಲು, ನೀವು ಬೇಕಂದರೆ ತೊಗೋಬೋದು. ಬಟ್ ಅಷ್ಟೊಂದು ಇದು ನಾನು ಜಾಸ್ತಿ ಯೂಸ್ ಮಾಡಿರೋದೇ ಫ್ರಂಟ್ ವೇರಿಯೇಷನ್ ಮಾಡಬೇಕಾದ್ರೆ ಅದೊಂದಕ್ಕೆ ನನಗೆ ಯೂಸ್ ಆಗಿರೋದು. ಬಟ್ ಚೆನ್ನಾಗಿದೆ ಪ್ರಾಡಕ್ಟು. ಇದು ತುಂಬ ಕಮ್ಮಿ. ನಾನು ತೊಗೊಂಡಿದ್ದು 1000 ರೂಪೀಸ್ ಅಷ್ಟೇ. ನಾನು ಏನಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿಲ್ಲ ಇದನ್ನ ಅಂತ ಹೇಳಿದ್ರೆ, ನನಗೆ ಅಷ್ಟು ಯೂಸ್ ಆಗಿಲ್ಲ. ಆಗುತ್ತೆ, ಇಲ್ಲ ಅಂತಲ್ಲ, ಅಷ್ಟು ಇನ್ವೆಸ್ಟ್ಮೆಂಟ್ ಈ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿಲ್ಲ. ಸೊ ಇದು ಒಂದು ಕಾರ್ಡ್ ಎಲ್ಲ. ಇದಿಷ್ಟು ನಾನು ಇವಾಗ ಏನೇನು ಹೇಳಿದ್ನಲ್ಲ ಅದಷ್ಟು ನಿಮ್ಮ ಕಿಟ್ಟಲ್ಲಿ ಇದ್ದರೆ ನೀವು ಆರಾಮಾಗಿ ಹೇರ್ ಸ್ಟೈಲ್ಸ್ನ ಮಾಡ್ಬೋದು. ಇದು ಬೇಕೇ ಬೇಕು. ಬಿಗಿನರ್ ಕಿಟ್ ಅಂದರೂ ಕೂಡ ಹೇರ್ ಸ್ಟೈಲ್ ಮಾಡೋಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಇದು ಬೇಕೇ ಬೇಕಾಗುತ್ತೆ. ಒಂದಿಷ್ಟು ಪ್ರಾಡಕ್ಟ್ಸ್ನ ತೊಗೊಂಡು ಇಟ್ಕೊಳ್ಳಿ. ನಾನು ಇವಾಗೆಲ್ಲ ಏನು ತೋರಿಸಿದ್ದೀನಿ ಅದೆಲ್ಲ ಬಂದು ಬಜೆಟ್ ಫ್ರೆಂಡ್ಲಿಯಲ್ಲೇ ತೋರಿಸಿದ್ದೀನಿ. ನಾನು ಯಾವುದೂ ಕಾಸ್ಟ್ಲಿ ಪ್ರಾಡಕ್ಟ್ಸು ತೋರಿಸಿಲ್ಲ, ಅಥವಾ ತುಂಬ ಹೆವಿಯಾಗೂ ನೀವು ಕಿಟ್ಟಲ್ಲಿ ಇಟ್ಕೊಳ್ಳಿ ಅಂತಲೂ ನಾನು ಹೇಳ್ತಾ ಇಲ್ಲ. ಸೊ ಆಪ್ಷನಲ್ಲೂ ಏನೇನು ಹೇಳಿದ್ದೀನಿ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತೇಳಿ, ಒಂದಷ್ಟು ಹೇರ್ ಆಕ್ಸೆಸರೀಸ್ನ ಇಟ್ಕೊಳ್ಳಿ ಆಯಿತಾ. ಬೀಡ್ಸ್ ಆಗಿರ್ಬೋದು, ಪರ್ಲ್ ಆಗಿರ್ಬೋದು, ಏನಾದರೂ ನಿಮ್ಮ ಕ್ರಿಯೇಟಿವಿಟಿ. ಲಾಸ್ಟಲ್ಲಿ ನೀವು ಹೇರ್ ಸ್ಟೈಲ್ ಎಲ್ಲ ಮಾಡಾದ್ಮೇಲೆ ನಮಗೆ ಏರ್ ಆಕ್ಸೆಸರೀಸ್ ಹಾಕಿಲ್ಲ ಅಂತ ಹೇಳಿದ್ರೆ ಹೇರ್ ಸ್ಟೈಲ್ ಕಂಪ್ಲೀಟೇ ಆಗಲ್ಲ. ಇನ್ನೊಂದು ಏರ್ ಆಕ್ಸೆಸರೀಸ್ ಯೂಸ್ ಮಾಡೋದ್ರಿಂದ ಏರ್ ಸ್ಟೈಲ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದಷ್ಟು ಹೇರ್ ಆಕ್ಸೆಸರೀಸ್ನ ಇಟ್ಕೊಂಡಿರಿ. ಓಕೆ, ಇದಿಷ್ಟು ನೀವು ಕಂಪಲ್ಸರಿ ನಿಮ್ಮ ಏರ್ ಕಿಟ್ಟಲ್ಲಿ ಆ್ಯಡ್ ಆನ್ ಮಾಡ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ನಾನು ಎಲ್ಲ ತೊಗೊಂಡಿದ್ದೆ ಆಫ್ಲೈನಲ್ಲಿ ತೊಗೊಂಡಿದ್ದು, ನಾನು ಯಾವುದೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ. ಸ್ಪ್ರೇ ಎಲ್ಲ ನಿಮ್ಗೆ ಆನ್ಲೈನಲ್ಲೇ ಸಿಗುತ್ತೆ, ಆನ್ಲೈನಲ್ಲೇ ತೊಗೋಬೋದು. ಪಿನ್ಸು ಇದೆಲ್ಲ ನೀವು ಮಾರ್ಕೆಟ್ಗೆ ಹೋಗ್ಬಿಟ್ರೆ ನಿಮ್ಗೆ ಎಲ್ಲ ನಾನು ಏನೇನು ತೋರಿಸ್ದೆ ಅದೆಲ್ಲ ನಿಮ್ಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದಿಷ್ಟನ್ನು ನಿಮ್ಮ ಕಿಟ್ಟಲ್ಲಿ ಆ್ಯಡ್ ಮಾಡಿಕೊಳ್ಳೇಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ಇದರಿಂದ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಅಥವಾ ಹೇರ್ ಸ್ಟೈಲಿಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮೈಟ್ ಬಿ ಅವ್ರಿಗೆ ಇದರಿಂದ ಏನಾದರೂ ಒಂದು ಸಣ್ಣ ವಿಷಯ ಆದರೂ ಯೂಸ್ ಆಗಬಹುದೇನೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ. ಬೇರೆ ಏನಾದರೂ ವೀಡಿಯೋಸ್ ಬೇಕು ಮೇಕಪ್ ರಿಲೇಟೆಡ್, ಅಥವಾ ಏನಾದರೂ ನೀವು ತಿಳ್ಕೊಬೇಕು ಅಂತಿದ್ರೆ, ನನಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ಅಥವಾ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋನ ಇಷ್ಟು ಪೇಷನ್ಸಿಂದ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಬಾಯ್.